ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋದು ಚಿಕನ್ ಲಿವರ್ ಫ್ರೈ. ಲಿವರ್ ಅಂದರೆ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ, ಇನ್ನು ಕೆಲವರು ಅವಾಯ್ಡ್ ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಾ, ಚಿಕನ್ ಲಿವರ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ನ್ಯೂಟ್ರಿಯೆಂಟ್ ರಿಚ್ ಫುಡ್. ಇದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ. ಇದು ನಮ್ಮ ಬಾಡಿ ಮಸಲ್ಸ್ ಮೇಂಟೈನ್ ಆಗೋಕ್ಕೆ ಮತ್ತು ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇರಲಿ, ಇವಾಗ ಬಂದು ನಮ್ಮದೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ನೋಡೋಣ. ಈರುಳ್ಳಿ 2, ಲೆಮನ್ 1.5, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೀ ಸ್ಪೂನ್, ಗ್ರೀನ್ ಚಿಲ್ಲಿ 8, ಕರಿ ಲೀವ್ಸ್ ಮತ್ತು ಕೊತ್ತಂಬರಿ ಸ್ವಲ್ಪ, ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್, ಧನಿಯಾ 1/2 ಟೀ ಸ್ಪೂನ್, 1/4 ಸ್ಪೂನ್ ಟರ್ಮರಿಕ್ ಪೌಡರ್, ಮತ್ತು ಇದು ಕೂರ್ಗ್ ಸ್ಪೆಷಲ್ಲು ಪೋರ್ಕ್ ಮತ್ತು ಸೀಸನಲ್ಲಿ ಬರೋ ಮ್ಯಾಂಗೋ ಕರಿಗೆಲ್ಲ ಯೂಸ್ ಮಾಡ್ತೀವಿ. ಇದು ಮಾಡೋದು ಬಂದು ಜೀರಿಗೆ 2 ಸ್ಪೂನ್, ಇದು ಪೆಪ್ಪರ್ ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ, ಮರಾಠಿ ಮೊಗ್ಗು ಅಂದರೆ ಸ್ಟಾರ್ ಥರ ಇರುತ್ತಲ್ಲ ಅದು, ಇದಿಷ್ಟನ್ನು ರೋಸ್ಟ್ ಮಾಡಿ ಪೌಡರ್ ಮಾಡ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಚಿಲ್ಲಿ ಹಾಕೊಂಡ್ರೆ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಚಿಕನ್ ಲಿವರಲ್ಲಿ ಐರನ್ ಮತ್ತು ವಿಟಮಿನ್ B12 ತುಂಬ ಚೆನ್ನಾಗಿರುತ್ತೆ. ಇದು ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಂತ ಹೇಳಿ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಬ್ಯಾಲೆನ್ಸ್ ಡಯೆಟ್ನಲ್ಲಿ ಸ್ವಲ್ಪ ತಿಂದರೆ ಒಳ್ಳೆಯದದು. ಈರುಳ್ಳಿ ಬಂದು ತುಂಬ ಬೇಯಿಸ್ಕೊಳ್ಬಾರ್ದು ಮತ್ತು ಹಸಿನೂ ಇರಬಾರ್ದು. ಒಂದು ಮೀಡಿಯಮ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಮತ್ತು ಈ ಲಿವರಲ್ಲಿ ವಿಟಮಿನ್ A, ವಿಟಮಿನ್ B9, ಜಿಂಕ್ ಮತ್ತು ಸೆಲೆನಿಯಮ್ ಕೂಡ ಇರುತ್ತೆ. ಇದು ನಮ್ಮದು ಇಮ್ಯುನಿಟಿ, ಐ ಹೆಲ್ತ್ ಮತ್ತು ಓವರಾಲ್ ಬಾಡಿ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಆದರೆ ಒಂದು ಚಿಕ್ಕ ರಿಮೈಂಡರ್ ಏನಂತಂದರೆ, ಲಿವರ್ ತುಂಬ ನ್ಯೂಟ್ರಿಷಿಯನ್ಸ್ ಆಗಿದ್ದರೂ ಮಾಡ್ಯುರೇಷನ್ ಈಸ್ ದ ಕೀ. ಇದರಲ್ಲಿ ವಿಟಮಿನ್ A, ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಪ್ರತಿದಿನ ತಿನ್ನೋದಕ್ಕಿಂತ ಒಕೇಶ್ನಲಿ ಮತ್ತು ಬ್ಯಾಲೆನ್ಸ್ ಡಯಟ್ ಜೊತೆ ಎಂಜಾಯ್ ಮಾಡಿದರೆ ಬೆಸ್ಟ್. ಈಗ ಆನಿಯನ್ ಬ್ರೌನ್ ಕಲರ್ ಬಂದಿದೆ, ಲಿವರೆಲ್ಲ ಹಾಕೊಳ್ಳೋಣ. ಅಂದರೆ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಪುನಃ ನಾವು ನೀರನ್ನ ಸೇರಿಸಬಾರ್ದು. ನೀರು ಸೇರಿಸಿದ್ರೆ ಅದು ಏನು ತಿನ್ನುವಾಗ ಸ್ವಲ್ಪ ಎಲ್ಲ ಬಿಟ್ಟು ಪಾಯಸ ಥರ ಆಗಿಬಿಡುತ್ತೆ. ಅದರಿಂದ ನೀರು ಸೇರ್ಸೋಕ್ಕೆ ಹೋಗಬೇಡಿ, ಅದರಲ್ಲೇ ಇರೋ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಅರಿಶಿಣ, ಮೆಣಸಿನ ಹುಡಿ, ಧನಿಯಾ ಹುಡಿ ಮತ್ತು ಕೂರ್ಗ್ ಸ್ಪೆಷಲ್ ಪೌಡರ್ ಆವಾಗಲೇ ಹೇಳಿದ್ನಲ್ಲ, ಪೌಡರ್ ಹಾಕೊಳ್ಳೋಣ. ಕೂರ್ಗಲ್ಲಿ ಈ ಪೌಡರನ್ನು ತುಂಬ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಮಸಾಲೆ ಹಾಕಿದರೆ. ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಆವಾಗ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ತುಂಬ ಬೆಂದಿದ್ದರೆ ಅದೆಲ್ಲ ಅದರದ್ದು ಮಾಂಸ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬರಲ್ಲ ಅದು. ಸೊ ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸತಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಬೆಂದಿದೆ ಅಂತ ಆಗುವಾಗ ಲಾಸ್ಟಿಗೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾವುದೇ ಅಡುಗೆ ಆದರೂ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟೇ ಬೇರೆ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಜಸ್ಟ್ ಸಿಮ್ಮಲ್ಲಿ ಬೇಯಲಿಕ್ಕೆ ಬಿಡಿ ಸಾಕು. ಇವತ್ತು ನಾನು ಈ ಚಿಕನ್ ಲಿವರ್ ಫ್ರೈಯನ್ನು ಫುಲ್ ಸ್ಪೈಸಿ ಸ್ಟೈಲ್ನಲ್ಲಿ ಮಾಡಿದ್ದೀನಿ. ನೋಡಿದ್ರೇ ಮೌತ್ ವಾಟ್ರಿಂಗ್ ಆಗುತ್ತೆ. ನೀವು ಲಿವರ್ ಲವರ್ಸ್ ಆಗಿದ್ದರೆ ಈ ರೆಸಿಪಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬೈ ದ ವೇ, ನೀವು ಚಿಕನ್ ಲಿವರನ್ನು ಹೇಗೆ ಮಾಡ್ತೀರಾ? ಡ್ರೈ ಸ್ಟೈಲಾ ಅಥವಾ ಲಿಟಲ್ ಗ್ರೇವಿ ಸ್ಟೈಲಾ? ನಿಮ್ಮ ಫೇವ್ರೇಟ್ ಸ್ಟೈಲನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂಥ ಟೇಸ್ಟಿ ರೆಸಿಪೀಸ್ ಮತ್ತು ಫುಡ್ ರಿಲೇಟೆಡ್ ವೀಡಿಯೋಸ್ ನೋಡಬೇಕಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.